ಪೂರ್ಣಾಜಿ ಕರಾಟೆಯವರಿಗೆ ಕಾಯಕ ರತ್ನ ಪ್ರಶಸ್ತಿ. ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ ಎರಡೂ ತಾಲೂಕುಗಳಲ್ಲಿ ಪೂರ್ಣಾಜಿ ಕರಾಟೆ ಎಲ್ಲರಿಗೂ ಪರಿಚಿತ ವ್ಯಕ್ತಿ. ಶಿಕ್ಷಕ, ಸಾಹಿತಿ, ಕೃಷಿಕ, ರಾಜಕಾರಣಿ, ಉದ್ಯಮಿ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಒತ್ತಿದವರು. ಅಂಬೇಡ್ಕರ್ ಮತ್ತು ಬಸವಣ್ಣನವರ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಅವುಗಳಂತೆ ನಡೆಯುತ್ತಿರುವ ಸೀದಾಸಾದಾ ಮನುಷ್ಯ. ಗದಗ ಜಿಲ್ಲೆಯಲ್ಲಿ ಎಲ್ಲೇ ಸಾಹಿತ್ಯ ಕಾರ್ಯಕ್ರಮ ನಡೆದರೂ ಸಹ ಅಲ್ಲಿ ಪೂರ್ಣಾಜಿ ಕರಾಟೆ ಅವರ ಉಪಸ್ಥಿತಿ ಎದ್ದು ಕಾಣುತ್ತದೆ. ಅಷ್ಟರ ಮಟ್ಟಿಗೆ ಅವರಿಗೆ ಸಾಹಿತ್ಯದ ಗೀಳು. ಇಂಥ ಅಪರೂಪದ ವ್ಯಕ್ತಿತ್ವ ಹೊಂದಿರುವ ಪೂರ್ಣಾಜಿ ಕರಾಟೆ ಗುರುಗಳಿಗೆ ಬೀದರ್ನ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಆಯ್ಕೆ ಮಾಡಿದ್ದು ಅವರ ಸಾಮಾಜಿಕ ಸೇವೆಗೆ ಸಂದ ಗೌರವವಾಗಿದೆ. ಕರಾಟೆ ಗುರುಗಳು ರೈತರಾಗಿ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಮಕ್ಕಳ ಸಾಹಿತಿಗಳಾಗಿ, ರಾಜಕೀಯ ಮುಖಂಡರಾಗಿ, ಅಲ್ಲದೆ ಉದ್ಯಮೆದಾರರಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿದ ಸಂಘಟನೆ ಅವರಿಗೆ ಪ್ರಶಸ್ತಿ ನೀಡಿದೆ. ಇದೇ ಜುಲೈ 13ರಂದು ಬೀದರ್ ನಗರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪೂರ್ಣಾಜಿ ಕರಾಟೆ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಕರಾಟೆ ಗುರುಗಳು 1978ರಲ್ಲಿ ಶಿಕ್ಷಕರಾಗಿ ಆಯ್ಕೆಯಾಗಿ 2008ರವರೆಗೆ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿ ಉತ್ತಮ ಶಿಕ್ಷಕರು ಎನಿಸಿಕೊಂಡವರು. ಶಿಕ್ಷಕ ವೃತ್ತಿಯೊಂದಿಗೆ ಸಾಹಿತ್ಯದಲ್ಲೂ ಅಭಿರುಚಿ ಇದ್ದ ಇವರು 1981ರಲ್ಲಿ ಮೊಗ್ಗು, 1984ರಲ್ಲಿ ಮಕ್ಕಳ ರೈಲು, 1995ರಲ್ಲಿ ಲಕ್ಷ್ಮೇಶ್ವರ ನಮ್ಮೂರು, 2002ರಲ್ಲಿ ಹೂಗೊಂಚಲು, ಮಹಾದಾನಿ ಅಪ್ಪಣ್ಣ, 18 ಪಠ್ಯಾಧಾರಿತ ನಾಟಕಗಳು, ಗೊಂಬೆ ತಯಾರಿಕೆ ಮತ್ತು ಉಪಯೋಗಿ ಕುರಿತ ಪುಸ್ತಕ, ಹಲವಾರು ಪತ್ರಿಕೆಗಳಿಗೆ ಲೇಖಗಳನ್ನು ಬರೆದಿದ್ದಾರೆ. ಈಗಲೂ ಇವರ ಸಾಹಿತ್ಯ ಸೇವೆ ನಿರಂತರವಾಗಿ ಸಾಗಿದೆ. ಪೂರ್ಣಾಜಿ ಕರಾಟೆ ಗುರುಗಳಿಗೆ ಹಲವು ಪ್ರಶಸ್ತಿಗಳು ಅರಸಿ ಬಂದಿವೆ. ಅಖಂಡ ಧಾರವಾಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ, ಉತ್ತಮ ನಾಟಕ ರಚನಾ ಪ್ರಶಸ್ತಿ ಬಂದಿವೆ. 2008ರಲ್ಲಿ ಸ್ವಯಂ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ತೆಗೆದುಕೊಂಡು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ ಸಮಾಜವಾದಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲು ಕಂಡಿದ್ದಾರೆ. ಅದರಂತೆ ಕೃಷಿಯಲ್ಲೂ ಇವರು ಛಾಪು ಮೂಡಿಸಿದ್ದಾರೆ. ಶಿಕ್ಷಕ ವೃತ್ತಿಯಿಂದ ಸ್ವಯಂ ವೃತ್ತಿ ಪಡೆದ ನಂತರ ಕರಾಟೆ ಗುರುಗಳು ಸುಮ್ಮನೆ ಕುಳಿತುಕೊಳ್ಳದೆ ಕೃಷಿಯಲ್ಲಿ ತೊಡಗಿಸಿಕೊಂಡು ರೇಷ್ಮೆ, ಗುಲಾಬಿ ಹೂವಿನ ಕೃಷಿಯೊಂದಿಗೆ ತರಕಾರಿಯನ್ನು ಬೆಳೆದಿದ್ದಾರೆ. ಒಕ್ಕಲತನದೊಂದಿಗೆ ಜಿನ್ನಿಂಗ್ ಫ್ಯಾಕ್ಟರಿ ಕೂಡ ತೆರೆದು ಉದ್ಯಮೆದಾರರೂ ಆಗಿದ್ದಾರೆ. ಸದ್ಯ ಕೃಷಿಯೊಂದಿಗೆ ಸಾಹಿತ್ಯ ಕೃಷಿಯನ್ನು ಮುಂದುವರಿಸಿದ್ದಾರೆ. ಅವರ ಈ ಎಲ್ಲ ಸೇವೆಗಳನ್ನು ಗುರುತಿಸಿ ಸಂಘಟನೆ ಪ್ರಶಸ್ತಿ ನೀಡಿದೆ. ಕರಾಟೆ ಗುರುಗಳು ಶನಿವಾರ ಬೀದರ್ನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ನಿರೂಪಣೆ ನಾಗರಾಜ್ ಎಸ್ ಹಣಗಿ, ಸಮಾಜಮುಖಿ ಚಾನೆಲ್, ಲಕ್ಷ್ಮೇಶ್ವರ.